ಇದು ರಾಜ್ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. PWD ಸಚಿವರೇ ನೀವು ನೋಡಲೇಬೇಕಾದಂತಹ ಸ್ಟೋರಿ. ನಿಮ್ಮದೇ ಇಲಾಖೆಯಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಕಮಿಷನ್ ದಂಧೆ. ಇದು ರಾಜ್ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಪ್ರಮುಖವಾಗಿ ಅಧಿಕಾರಿಗಳ ಲಂಚಾವತಾರದ ಆಡಿಯೋ ರಾಜ್ ನ್ಯೂಸ್ಗೆ ಲಭ್ಯವಾಗಿದೆ. PWD ಸಚಿವರೇ ನೀವು ಇದನ್ನ ನೋಡಲೇಬೇಕಾಗಿದೆ. ನಿಮ್ಮದೇ ಇಲಾಖೆಯಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಕಮಿಷನ್ ದಂಧೆ. PWD ಅಧಿಕಾರಿಗಳ ವಸೂಲಿ ದಂಧೆಯ ಕರಾಳ ಮುಖ ಬಯಲಾಗ್ತಾ ಇರುವಂತದ್ದು. ಅಧಿಕಾರಿಗಳ ಲಂಚಾವತಾರದ ಆಡಿಯೋ ರಾಜ್ ನ್ಯೂಸ್ಗೆ ಲಭ್ಯವಾಗಿದೆ. ಲೋಕೋಪಯೋಗಿ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯ ಅಧಿಕಾರಿಗಳ ಬ್ರಹ್ಮಾಂಡ ಭ್ರಷ್ಟಾಚಾರ ಬಟಾ ಬಯಲಾಗಿದೆ. PWD ಇಲಾಖೆಯ ಅಧಿಕಾರಿಗಳ ಲಂಚಾವತಾರದ ಆಡಿಯೋ ರಾಜ್ ನ್ಯೂಸ್ಗೆ ಲಭ್ಯ ಆಗಿರುವಂತದ್ದು. ಎಷ್ಟು 2.5 ಎಕರೆ ನೀವು ಈಗ ಸೈನ್ ಮಾಡಿ ಒಂದು ಕವರ್ ಲೆಟರ್ ರೆಡಿ ಮಾಡ್ಕೊಡ್ತೀನಿ. ನನಗೆ AWR ಕೇಳ್ತೀನಿ. ಬಂದಿರ್ಬೇಕು ನಿಮ್ಮ ಡಾಕ್ಯುಮೆಂಟ್ ತಂದೀನಿ ಹಿಂದವ ಶಿವರಾಜ್ ಸರ್ ಅದಾರ. ಅಲ್ಲೇ ಒಂದು ಕವರ್ ಲೆಟರ್ ಮಾಡ್ಸ್ಕೊಂಬಂತ ಮಾಡಿ ನಾನು ಕೇರ್ ತೊಗೊಂಡ್ಬಿಡ್ತೀನಿ. ಹಂಗೆ ಸರಿ ಕರೆದು ಸೈನ್ ಮಾಡ್ತಾರ ಮಾಡಿಸ್ಬಿಡಮ್ಮ. ಹಂಗೆ ಅಮೌಂಟ್ ಕೊಟ್ಟಂತ ಹೇಳ್ಬಿಡ್ತೀನಿ. ಕರೆಕ್ಟಾ? ಇವಾಗ ಒಂದೊಂದು ಕೊಡ್ತೇನ್ರಿ. ಯಾಕೆ ಸರ್ ನಾನು ಒಂದು 4 ಸೈನ್ ಬಿಟ್ಬಿಡ್ತೀನಿ. AW 4 ಸೈನ್ ಬಿಡ್ತಾರ. ಹಂಗೆ ಮಾಡ್ತೀನಿ. ನಿಮ್ಮದ್ರಾಗ ಒಂದು ಪೇಮೆಂಟ್ ಸರ್ ಅದ್ರಾಗ ಒಂದು ಪೇಮೆಂಟ್ ತಗೋಬೇಕಂತ ಮಾಡೇನ್ರಿ. ಮತ್ತೆ ಪೇಮೆಂಟ್ ಆಗತ್ತಲ್ಲ ನಾವೇನ್ ಮಾಡಕ್ ಬೇಡ. ನಾವೇನ್ ಮಾಡಕ್ ಬೇಡ ಅಲ್ಲೇ ಲೇಟ್ ಆದ್ರೆ ಸಣ್ಣದು ನೀವು ಅಂದ್ರ ಅವ ನಾ ಹೇಳ್ತಾ ಕೇಳ ಹೇಳ್ತಿದ್ವಲ್ಲ ಹಂಗಿತ್ತ 3 ಹೇಳ್ಬೇಕಾಯ್ತು. 3 ಅಂದ್ರ ಈಗ ನಾನು ಹೆಚ್ಚಿಗೆ ಹೇಳಿದ್ದೀರಿ ಅದ್ರನ್ನ ಅವ್ರ ಆಟ ಆಗದಿಲ್ಲಪ್ಪ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಪ್ರಮುಖವಾಗಿ ಒಂದು ಕಡೆ PWD ಸಚಿವರು ನೋಡ್ಲೇಬೇಕಾಗಿದೆ. ಯಾಕಂದ್ರೆ ಎಗ್ಗಿಲ್ಲದೆ ಕಮಿಷನ್ ದಂಧೆ ನಡೀತಾ ಇರುವಂತದ್ದು. ಒಂದ್ ಕಡೆ ಈ ಕಮಿಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲೇ ಈಗಾಗಲೇ ಕೆಲವೊಂದಿಷ್ಟು ಆರೋಪ ಕೇಳಿ ಬಂದಿತ್ತು. ಆದ್ರೆ ಈಗ ಈ ವಸೂಲಿ ದಂಧೆಯ ಕರಾಳ ಮುಖ ಬಟಾ ಬಯಲಾಗಿದೆ. ಇದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಏನು ಸರ್ಕಾರಗಳ ಮೇಲೆ ಹಿಂದೆ ಇದ್ದ ಸರ್ಕಾರದ ಮೇಲೆ ಕಮಿಷನ್ 40% ಸರ್ಕಾರ ಕಮಿಷನ್ ಅಂತ ಕರಿತಾ ಇದ್ರು. ಆದ್ರೆ ಕಾಂಗ್ರೆಸ್ ಸರ್ಕಾರದ ಮುಂದೆ ಕಮಿಷನ್ ಯಾವುದೇ ಕಾಲಕ್ಕೂ ಬಂದ್ ಆಗ್ತಾ ಇಲ್ಲ. ಏನು PWD ಇಲಾಖೆ ಅಧಿಕಾರಿಗಳು ವಸೂಲಿಗೆ ದಂಧೆಗೆ ಕರಾಳ ಮುಖವನ್ನು ತೋರಿಸ್ತಾ ಇದ್ದಾರೆ. ಏನು ಲೋಕೋಪಯೋಗಿ ಇಲಾಖೆಯ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಅಧಿಕಾರಿಗಳ ಕರ್ಮಕಾಂಡ ಬಟಾ ಬಯಲು ಯಾದಗಿರಿಯಲ್ಲಿ ಕೂಡ ಆಗ್ತಾ ಇದೆ. ಒಟ್ನಲ್ಲಿ ಬಾಕಿ ಇರುವ ಬಿಲ್ಗಳಿಗೆ ಕಮಿಷನ್ ಕೂಡ ಬೇಡ್ತಾ ಇದ್ದಾರೆ. ಒಟ್ನಲ್ಲಿ ಯಾದಗಿರಿ ಇಲಾಖೆಯಲ್ಲಿ 17 ಲಕ್ಷ ರೂಪಾಯಿಗಳ ಪಾವತಿಗೆ ಬಿಲ್ಗಳಿಗೆ ಸುಮಾರು 4 ಲಕ್ಷ ರೂಪಾಯಿ ಲಂಚವನ್ನು ಅಧಿಕಾರಿಗಳು ಬೇಡಿಕೆ ಇಟ್ಟಿದ್ದು ನಿಜಕ್ಕೂ ಇದು ಬೇಸರದ ಸಂಗತಿ ಅಂತಾನೆ ಹೇಳ್ಬೋದು. ರೂಪ ಪ್ರಮುಖವಾಗಿ ಬಸನಗೌಡ ಪಾಟೀಲ್, ನೋಡಿ ಈಗಾಗಲೇ ಈ ಕಮಿಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಒಂದು ಕಡೆ ಈಗಾಗಲೇ ಈ ಲಂಚಾವತಾರದ ವಿಚಾರವಾಗಿ ಮೊದಲೇ ಕೆಟ್ಟ ಹೆಸರಿದೆ. ಸೊ ಈಗ ಇನ್ನೊಂದು ಕಡೆ ಈ ಕಮಿಷನ್ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪದೇ ಪದೇ ಈ ರೀತಿಯಾಗಿ ಕೇಳಿ ಬರ್ತಿರುವ ವಿಚಾರವಾಗಿ ಸರ್ಕಾರ ಕೂಡ ಕೂಡಲೇ ಗಮನ ಹರಿಸಬೇಕಾಗಿದೆ. ಇದ್ರ ವಿಚಾರವಾಗಿ ರೂಪ ಇನ್ನೊಂದು ಸರ್ಕಾರಕ್ಕೆ ಕುರುಡು ಜಾಣನಂತೆ ಹೊರಸ್ತಾ ಇದ್ದಾರೆ. ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿತ್ತು. ಒಟ್ನಲ್ಲಿ ಹಿಂದಿದ್ದ ಸರ್ಕಾರಕ್ಕೆ ಪಾರ್ಟಿ ಸರ್ಕಾರ ಅಂತ ಹೇಳುತ್ತಿದ್ದ ಈ ಸರ್ಕಾರ ಮತ್ತೆ ಅಧಿಕಾರಿಗಳಿಗೆ ಮುಂದೆ ಬಿಟ್ಟು ಸಚಿವರು ಕೂಡ ಕರುಡು ಜಾಣನಂತೆ ಜನಿಸೋದು ಸರಿಯಲ್ಲ. ನಿಜಕ್ಕೂ 2 ಲಕ್ಷ ರೂಪಾಯಿ ಬೇಡಿಕೆ ಇಟ್ಟುಕೊಂಡು ರಾಜಾರೋಷವಾಗಿ ಯಾದಗಿರಿಯಲ್ಲಿ PWD ಇಲಾಖೆಯಲ್ಲಿ ಇಂಥದ್ದು ನಡೆದ್ರು ಕೂಡ ಸಚಿವರು ಕೂಡ ಈಗಾಗಲೇ ಗಮನಕ್ಕೆ ಬಂದ್ರು ಕೂಡ ಮೌನ ಸ್ಥಿತಿಯಲ್ಲಿ ಇದ್ದದ್ದು ಬಹಳ ದೊಡ್ಡ ಬೇಜಾರದ ಸಂಗತಿ ಅಂತಾನೆ ಹೇಳ್ಬಹುದು. ಗುತ್ತಿಗೆದಾರರು ಈಗಾಗಲೇ ಬಿಲ್ ಆಗಲ್ಲ ಅಂತ 4 ವರ್ಷಗಳಿಂದ ಕಾಡ್ತಾ ಇದೆ ಸರ್ಕಾರಕ್ಕೆ. ಬಿಲ್ ಇಲ್ಲದೆ ಮತ್ತೆ ಬಿಲ್ ಬಂದಂತ ವಿಷಯದಲ್ಲಿ ದುಡ್ಡು ನೀಡಬೇಕಾದ್ರೆ ಎಷ್ಟು ಸಂಕಟ ಆಗುತ್ತೆ ಎಂಬುದು ಗುತ್ತಿಗೆದಾರರ ಆರೋಪ ಆಗಿದೆ. ರೂಪ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವನಗೌಡ ಪಾಟೀಲ್. ಪ್ರಮುಖವಾಗಿ ನೋಡಿ, ಲೋಕೋಪಯೋಗಿ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಅಧಿಕಾರಿಗಳ ಬ್ರಹ್ಮಾಂಡ ಭ್ರಷ್ಟಾಚಾರ ರಿವೀಲ್ ಆಗಿರುವಂತದ್ದು. PWD ಇಲಾಖೆಯ ಅಧಿಕಾರಿಗಳ ಲಂಚಾವತಾರದ ಆಡಿಯೋ ರಾಜ್ ನ್ಯೂಸ್ಗೆ ಲಭ್ಯವಾಗಿದೆ. ಬಾಕಿ ಹಣವನ್ನ ಬಿಡುಗಡೆ ಮಾಡೋದಕ್ಕೆ, ಫೈಲ್ಗೆ ಸಹಿ ಮಾಡೋದಕ್ಕೆ ಅಧಿಕಾರಿಗಳಿಗೆ ಲಕ್ಷ ರೂಪಾಯಿ ಹಣವನ್ನ ಕೊಡಬೇಕಂತೆ. ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸೇರಿ 5-6 ಅಧಿಕಾರಿಗಳಿಂದ ಹಣವನ್ನ ವಸೂಲಿ ಮಾಡಲಾಗಿದೆ. ಯಾದಗಿರಿ ಲೋಕೋಪಯೋಗಿ ಇಲಾಖೆಯ ರಾಷ್ಟ್ರೀಯ ಹೆದ್ದಾರಿಯ ಉಪವಿಭಾಗ ಅಧಿಕಾರಿಗಳಿಂದ ಲಂಚಾವತಾರ ತಾಂಡವಾಡ್ತಾ ಇರುವಂತದ್ದು.